ನಿನ್ನೆ ದಿನ ನಾನು ಒಂದು ಚಾಲೆಂಜ್ ಎಕ್ಸೆಪ್ಟ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿರೋದಕ್ಕೆ ನನಗೆ ಇವತ್ತು ತುಂಬ ಖುಷಿಯಾಗಿತ್ತು. ಆದರೆ ನನ್ನ ಮನಸ್ಸಲ್ಲಿ ಒಂದು ಕನ್ಫ್ಯೂಷನ್ ಕೂಡ ಕಾಡ್ತಾ ಇತ್ತು. ಪ್ರಯಾಣವನ್ನು ಮುಂದೆ ಸಾಗಿಸ್ಲಾ ಅಥವಾ ಹಿಂದಿರುಗಿ ಬೆಂಗಳೂರಿಗೆ ವಾಪಸ್ ಹೊರಟು ಬಿಡ್ಲಾ ಅಂತ. ಹೊಸದೇನೋ ನೋಡಬೇಕು ಅಂತ ಆಸೆ ಕೂಡ ಇತ್ತು. ನಾನು ಬ್ರೇಕ್ಫಾಸ್ಟ್ ಮಾಡಲು ನಿಂತಾಗ ಇವನ್ ನೋಡಿ ಅನ್ಸಿರೋದು ಒಂದೇ, ಎಷ್ಟೋ ಜನ ಈ ಥರ ನಿದ್ದೆಗೋಸ್ಕರ ಪರದಾಡ್ತಾ ಇದ್ದಾರೆ. ನನ್ನ ಮನಸ್ಸೇನೋ ಫುಲ್ ಪಾಸಿಟಿವ್ ಫೀಲಿಂಗ್ಸ್ ವೈಬ್ಸಲ್ಲಿತ್ತು, ಆದರೆ ನನ್ನ ದೇಹ ಮಾತ್ರ ಬೇರೆದೇ ಯೋಚನೆ ಮಾಡ್ತಿತ್ತು. ವಾಟ್ ಮೈ ದೇಹ ವಾಸ್ ಥಿಂಕಿಂಗ್ ಅಂದರೆ, ಮಗನೇ ಬೈಕ್ ರೈಡ್ ಮಾಡ್ತಾ 4 ದಿನ ಆಯಿತು, ಅದು ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದೀಯಾ, ಆಫ್ ರೋಡಿಂಗ್ ಬೇರೆ ಮಾಡಿದೀಯಾ, ಒಂದು ಬರೀ ಆದರೂ ನನ್ನ ಬಗ್ಗೆ ಯೋಚನೆ ಮಾಡಿದೀಯಾ. ನನ್ನ ದೇಹ ಪ್ರಯಾಣವನ್ನು ಇಲ್ಲೇ ಸ್ಟಾಪ್ ಮಾಡು ಅಂತ ಹೇಳ್ತಿತ್ತು, ಆದರೆ ನನ್ನ ಮನಸ್ಸು ಮಾತ್ರ ಇನ್ನ ಮುಂದೆ ಹೋಗುವಂತ ಹೇಳ್ತಾ ಇತ್ತು. ಎಲ್ಲಿಗೆ ಹೊಂಟಿದ್ದೀರ ಅಣ್ಣ? ಅಣ್ಣ ಗೊತ್ತಿಲ್ಲ ಅಣ್ಣ ಎಲ್ಲಿಗೆ ಹೊಂಟಿದ್ದೀನಿ ಅಂತ. ಏನು ಈ ರೋಡಲ್ಲಿ ಏನಾದರೂ ಸಿಗುತ್ತಾ ಚೆನ್ನಾಗಿ? ಅಂದರೆ ಹೊಸಪೇಟೆ ಹೋಗ್ಬೇಕು. ಹೊಸಪೇಟೆನಾ? ಏನಿದೆ ಅಣ್ಣ ಹೊಸಪೇಟೆಯಲ್ಲಿ? ಅಲ್ಲಿ ಹಂಪಿ ಹೊಸಪೇಟೆ ಎಲ್ಲ ಇದೆ. ಮೊದಲು ಇಲ್ಲೇ ಟೋಲ್ ಬಿಟ್ಟರೆ ಮುಂದೆ ರೋಡ್. ಓಕೆ. ಹಂಪಿ ದೊಡ್ಡ ದೊಡ್ಡ ಜಾಗ ಬೇಡ, ಸಣ್ಣ ಏನಾರು ಇದಾವ ಅಂದರೆ ಗೊತ್ತಿರಬಾರ್ದು ಜನಕ್ಕೆ ಅಂತ. ಅದು ನೋಡಕ್ಕೆ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ತಕ್ಕದ್ ಗೋಳಿಕತ್ತಾರೆ ನಮ್ಮನ್ನ. ನಿನ್ನೇನೋ ವಿಂಡ್ ಮಿಲ್ಸ್ಗಳು ನೋಡಿ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್, ಖುಷಿ ಆಗಿಬಿಟ್ಟಿದೆ. ಆದರೆ ಇವತ್ತು ಅದೇ ವಿಂಡ್ ಮಿಲ್ಸ್ಗಳು ಬೋರಿಂಗ್, ನಾರ್ಮಲ್ ಆಗಿತ್ತು. ಅಕ್ಕ ಏನಕ್ಕ ಇವು? ನುಗ್ಗಿ ಗಿಡನಾ? ಹಾ ವಿಡಿಯೋನ ಮಾಡ್ತಿದ್ದೆ. ಯಾಕಡೆ ಉಂಟೆ ನಮಗೂ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀನಿ ನಂಗೆ. ಸುಮ್ಮನೆ ಹೋಗ್ತಾ ಹಂಗೇನಿಲ್ಲ ರೀ, ಸುಮ್ಮನೆ ಹೋಗ್ತಾ ಇದ್ನೆ, ಇಲ್ಲಿ ಕಾಣ್ತಲ್ಲ ನೋಡಿದೆ. ಏನು ಚೆನ್ನಾಗಿದೆ ಹಿಂಗೆ ಹೋದ್ರೆ, ಈ ರೋಡಲ್ಲಿ ಹೋದ್ರೆ ಏನಾರು ಸಿಗ್ತದೆ ಅಂದರೆ ಊರುಗಳು ಚೆನ್ನಾಗಿರೋದು ಏನೋ. ಹಾಂ, ಕೊಪ್ಪಳದ ಜಾತ್ರೆನಾ? ಓ, ಹಂಪಿ ಹೊಸಪೇಟೆ ಎಲ್ಲ ನೋಡಿರ್ತಾರೆ ಜನ. ಈ ಕೊಪ್ಪಳ ಜಾತ್ರೆ ಇದು ಮೇ ಬಿ ನೋಡಿರಲ್ಲ ಅನ್ಸುತ್ತೆ. ಸರಿ, ಈ ಕಡೆ ನುಗ್ಗೆಕಾಯಿ ಜಾಸ್ತಿ ಬೆಳಿತಾರಾ? ಓ, ಈ ಕಡೆ ಅಡಿಕೆನಾ? ಏನು ಹೇಳುವುದೇನು ಬೇಕಾಗಿಲ್ಲ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ನೀವೇ, ನೇಚರ್ ಫುಲ್ ಚೇಂಜ್ ಆಗ್ತಾ ಇದೆ.
ಈ ವಿಂಡ್ ಮಿಲ್ಸ್ಗಳು ನೋಡಿ 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 ಸಖತ್ ಬೇಜಾರಾಗ್ತಾ ಇದೆ. ದೇವ್ರೆ, ಸ್ವಲ್ಪ ಏನಾದರೂ ಬೇರೆ ತೋರಿಸಲ್ವಾ? ಇಲ್ಲೇನಾದರೂ ನಾನು ಮತ್ತೆ ಪೆಟ್ರೋಲ್ ಹಾಕ್ಸ್ಕೊಳಕ್ ಬಂದೀನಿ ಅಂತ ನೀವು ಅಂದ್ಕೊಂಡಿದ್ರೆ ಯು ಆರ್ 100% ರಾಂಗ್. ನಾನಿಲ್ಲಿ ಬಂದಿರೋದು ಬೇರೆ ರೀಸನ್ಗೆ, ಕಾಯ್ದು ನೋಡಿ. ಆ್ಯಕ್ಚುಲಿ ಪೆಟ್ರೋಲ್ ಬಂಕ್ಕಿಂತ ಹಿಂದ್ಗಡೆ ಸೈನ್ ಬೋರ್ಡ್ಸ್ ಹಾಕಿದ್ರು, ಇಲ್ಲಿ ವಾಟರ್ ಆ್ಯಂಡ್ ಟಾಯ್ಲೆಟ್ಸ್ ಅವೈಲೇಬಲ್ ಅಂತ. ಸೊ ನಾನು ಹೋಗಿರೋದು ಜಸ್ಟ್ ಟೆಸ್ಟ್ ಮಾಡೋದಕ್ಕೋಸ್ಕರ. ಸುಮ್ಮನೆ ಚಚ್ಕೊಂಡು ಹೋಗ್ತಾ ಇದೆ. ಅಷ್ಟರಲ್ಲಿ ಇನ್ನೂ ಒಂದು ಟೋಲ್ ಗೇಟ್ ಬಂದೇ ಬಿಡ್ತು. ವಿಂಡ್ ಮಿಲ್ಸ್ಗಳು ಮಾಯವಾದವು. ಫುಲ್ ಗ್ರೀನರಿ ಕಾಣಲು ಶುರುವಾಯಿತು. ಸೂರ್ಯ ಕೂಡ ಮುಳುಗಿ ಹೋಗ್ತಾ ಇದ್ದ. ವಿಂಡ್ ಮಿಲ್ಸ್ಗಳು ಕಮ್ಮಿ ಆದಂಗೆ ಹಸಿರು ಪರಿಸರ ಕೂಡ ಕಮ್ಮಿ ಆಗಕತ್ತು. ಇಲ್ಲಿ ಎಲ್ಲ ಬರೀ ಕೆಂಪು ಮಣ್ಣು ಕಾಣಲು ಶುರುವಾಯಿತು. ಓ, ಗಣಿ ಪ್ರದೇಶ. ಎಲ್ಲ ರಿಸರ್ಚ್ ಮಾಡಿದ ಮೇಲೆ ಗೊತ್ತಾಯಿತು ಇಲ್ಲಿ ಥರ ಗಣಿ ಪ್ರದೇಶ ಶುರುವಾಯಿತು, ಅಂದರೆ ಮೈನಿಂಗ್ ಏರಿಯಾ. ವೆಲ್ಕಮ್ ಟು ಗಣಿ ಪ್ರದೇಶ. ಸುತ್ತಮುತ್ತಲು ಮೈನಿಂಗ್ ರಿಲೇಟೆಡ್ ಫ್ಯಾಕ್ಟ್ರೀಸ್ ಆರ್ ಇಂಡಸ್ಟ್ರೀಸ್ ಕಾಣಕತ್ತಿದ್ದು. ಮತ್ತೆ ಎಲ್ಲೆಲ್ಲಿ ರೋಡಲ್ಲಿ ವೈಟ್ ಇರಬೇಕು ಅಲ್ಲೆಲ್ಲ ನೀವು ಅಬ್ಸರ್ವ್ ಮಾಡಿ ಎಲ್ಲವೂ ಕೆಂಪು, ಮೀನ್ ಫುಲ್ ಐರನ್ ಓರ್ದೆ ಅದು. ಇವತ್ತು ಹೋಗ್ತಿರುವಂಥ ಹೈವೇ ನೋಡಿದರೆ ನನಗೆ KGF ಮೂವಿ ನೆನಪು ಬರ್ತಿತ್ತು. ಹಾಗೆ ಮುಂದೆ ಹೋಗ್ತಾ ಸಿಕ್ಕಾಪಟ್ಟೆ ಹೆವಿ ವೆಹಿಕಲ್ಸ್ ಇದ್ವು. ಹಾಗೆ ಮುಂದೆ ಬರ್ತಾ ನನಗೆ ಈ ಥರ ವಾಟರ್ ಕಾಣುತ್ತೆ. ಆ್ಯಕ್ಚುಲಿ ಇಲ್ಲಿ ನನಗೆ ಆಕಾಶ ಮತ್ತು ನೀರಿಗೆ ಡಿಫ್ರೆನ್ಸೇ ಗೊತ್ತಾಗಲಿಲ್ಲ. ಎಲ್ಲ ಕಡೆ ನೀರಂದರೆ ನೀರು, ಆಕಾಶಗೂ ನೀರಿಗೂ ನೋ ಡಿಫ್ರೆನ್ಸ್. ಇದು ಯಾವ ಜಾಗ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ. ಇಷ್ಟೆಲ್ಲ ಡಸ್ಟ್ ಇದ್ದು ಈ ಥರ ರೋಡ್ ಇದ್ರು ನನ್ನ ಮನಸ್ಸು, ನನ್ನ ಕಣ್ಣು ಹೋಗ್ತಾ ಇರೋದು ಸೀದಾ ಆ ಆಕಾಶ ಮತ್ತು ನೀರು. ನೋಡಿ, ನಿಮಗೂ ಗೊತ್ತಾಗಲಿಲ್ಲ ತಾನೇ ಇಷ್ಟೊತ್ತನ ಡಿಫ್ರೆನ್ಸು. ಒಳ್ಳೆ ನೇಚರು, ಒಳ್ಳೆ ವ್ಯೂ ಪಾಯಿಂಟ್ ಅಂದ್ಕೊಳ್ಳಿ. ಓ, ಅಲ್ಲಿ ನೋಡಿ, ಇದು ಆ ಜಾಗನಾ? ಈ ಜಾಗನ ನಾನು ಶಿವನಂದು ಟಗರು ಫಿಲ್ಮ್ ಮೂವಿನಲ್ಲಿ ನೋಡಿದ್ದು ಅನ್ಸುತ್ತೆ. ನೋಡಿ, ಅದೇ ಜಾಗ ಇದು ಅನ್ಸುತ್ತೆ. ಆ ವಿಡಿಯೋದಲ್ಲಿ ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಲಾರಿಗಳಿದ್ವು.
ಈ ಗುಹೆ ಒಳಗೆ ಹೋಗೋದಕ್ಕೆ ಮನಸ್ಸು ಕಾಯ್ತಾ ಇದೆ. ಅಬ್ಬಬ್ಬಬ್ಬ, ಇಷ್ಟು ದೊಡ್ಡ ಗುಹೆನಾ? ವಾ, ಏನು ಎಕ್ಸ್ಪೀರಿಯನ್ಸು! ಹೋಗ್ತಾ ಇಲ್ಲ ಕಣ್ಣಿಂದ. ನನ್ನ ಲೆಫ್ಟ್ ಸೈಡ್ ಇರುವ ಬೆಟ್ಟದ ಆ ಕಡೆ ನೀರು ಇರುವುದರಿಂದ ಸಿಕ್ಕಾಪಟ್ಟೆ ಚಳಿ ಅನ್ನಿಸ್ತಾ ಇತ್ತು. ಬಟ್ ಸ್ಟಿಲ್ ಅದನ್ನು ನಾನು ಎಂಜಾಯ್ ಮಾಡ್ತಾ ಇದ್ದೆ. ಸಿಕ್ಕಾಪಟ್ಟೆ ಡಸ್ಟು. ಈ ರೋಡ್ ನೋಡ್ತಿದ್ದೀರಲ್ಲ ನೀವು, ಪೂರಾ ಹಿಂಗೇ ಇತ್ತು. ಇವತ್ತಿನ ರೋಡುಗಳು ನನಗೇನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾವೆ. ಏನಂದರೆ ಮೇ ಬಿ ಸಾಕು, ನಿನ್ನ ಜರ್ನಿ ಇಲ್ಲಿಗೆ ಸಾಕು ಮಾಡು ಅಂತ ಹೇಳ್ತಾ ಇರಬೇಕು. ಕೆಂಪು ಬಣ್ಣದ ಸಿಗ್ನಲ್ ಅದೇ ಅಲ್ವಾ ಸ್ಟಾಪ್ ಅಂತ. The road, the nature is trying to tell stop the journey. ರಿಟರ್ನ್ ಆಗಿ ಬೆಂಗಳೂರಿಗೆ ಹೋಗೋದಕ್ಕಾದರೂ ಶಕ್ತಿ ಬೇಕು. ನಾಳೆ ಮುಂದ್ಗಡೆ ಪ್ರಯಾಣ ಮಾಡೋದಕ್ಕಾದರೂ ಶಕ್ತಿ ಬೇಕೇ ಬೇಕು. ನಿಜವಾಗ್ಲೂ ಈ ರಸ್ತೆಗಳು ಮಾತ್ರ ಹೈವೇ ಪೂರ್ತಿ ಈ ಥರ ಕೆಂಪು ಮಣ್ಣೇ ಕಾಣುತ್ತೆ. ಹೈವೇದಲ್ಲಿ ಹಂಪ್ಸ್ಗಳು ಬೇರೆ ಇದ್ದವು. ಇಷ್ಟು ಸಖತ್ತಾಗಿ ಇರುವಂಥ ರೋಡ್ಗೆ ಹಂಪ್ಸ್ ಯಾಕೆ ಅಂತ ನನಗೆ ಇನ್ನೂ ಡೌಟು. ಇವತ್ತಿನ ರಸ್ತೆಗಳು ಮಾತ್ರ ನನಗೆ ಸಿಕ್ಕಾಪಟ್ಟೆ ಕಷ್ಟ ಕೊಟ್ಟು, ಧೂಳು ಕೂಡ ಹಂಗೆ ಇತ್ತು. ಫ್ಯಾಕ್ಟ್ರಿಗಳು ನೋಡಿ ಅಲ್ಲಿ ಹೆಂಗೆ ಹೊಗೆ ಬಿಡ್ತಿದ್ದಾವಂತ. ಇಷ್ಟು ಹೊಗೆ ಫ್ಯಾಕ್ಟ್ರಿದು, ಈ ರೋಡ್ಗಳು ನಿಜವಾಗ್ಲೂ ಬೇಸರ ಆಗ್ಬಿಡ್ತೆ ಕಣ್ರಿ ಇವತ್ತಿನ ರೈಡು. ನಾಳೆ ಏನಾದರೂ ಶಕ್ತಿ ಸಿಗುತ್ತಾ ನೋಡೋಣ. ಇವತ್ತಂತರೂ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.